ನಮಸ್ಕಾರ. ನನ್ನ ಹೆಸರು ಕುಸುಮ ಅಂತ. ನಾನು ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ಇವಾಗ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆ, ಇವತ್ತು ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆನೂ ಬೆಳಿಗ್ಗೆನೇ ಆಗಿದೆ. ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಓಕೆ, ಇವತ್ತು ಮನೇಲಿ ಯಾರು ಕೂಡ ಇಲ್ಲ. ನನ್ನ ಮಗಳು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ನಾದಿನಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಆಲ್ರೆಡಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಓಕೆ, ಇವಾಗ ಅಡುಗೆ ಬೇರೆ ಮಾಡಬೇಕಿದೆ. ಸೊ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಆಲ್ರೆಡಿ 7 o'clock ಆಗಿದೆ. ಇನ್ನೊಂದು ಅವರಲ್ಲಿ ನಾನು ಅಡುಗೆ ಮುಗಿಸ್ಬೇಕು. ಓಕೆ, ನೋಡೋಣ ಅಡುಗೆ ಏನು ಮಾಡೋದು ಅಂತ. ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಚಪಾತಿ ಹಿಟ್ಟನ್ನ ಕಲಸಿ ಫಸ್ಟು ಎತ್ತಿಟ್ಬಿಟ್ಟು ಆಮೇಲೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಂಡೆ. ಚಪಾತಿ ಹಿಟ್ಟೆಲ್ಲ ಕಲಸಿ ಆಮೇಲೆ ಟೊಮೆಟೊ ಗೊಜ್ಜು ಬೇರೆ ಮಾಡಬೇಕಿತ್ತು. ನಾನಿನ್ನು ಟೊಮೆಟೊ ಖಾಲಿಯಾಗಿತ್ತು. ಸೊ ಟೊಮೆಟೊ ತೊಗೊಂಡು ಬಂದೆ. ಅಲ್ಲಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಅರ್ಜೆನ್ಸಿನಲ್ಲಿ. ಸೊ ನಾನು ಹೋಗಿ ಟೊಮೆಟೊ ತೊಗೊಂಡು ಬಂದೆ. ನಾನು ಚಾಪ್ ಮಾಡೋದನ್ನೆಲ್ಲ ನಾನು ವಿಡಿಯೋ ಶೂಟ್ ಮಾಡಿಲ್ಲ. ಇದು ಬೇಸಿಕ್ ಟೊಮೆಟೊ ಗೊಜ್ಜು ಎಲ್ಲರೂ ಮಾಡ್ತಾರೆ. ಈರುಳ್ಳಿ ಒಗ್ಗರಣೆ ಕೊಟ್ಟು ಟೊಮೆಟೊ ಹಾಕಿ ಉಪ್ಪು ಹಾಕಿ ಬೇಯಿಸಿ 5 minutes ಆದಮೇಲೆ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾವು ಕೂಟ್ ಪುಡಿ ಮನೆಯಲ್ಲೇ ಮಾಡ್ತೀವಿ, ನಮ್ಮ ಅತ್ತೆ ಮಾಡ್ತಾರೆ. ಕೂಟ್ ಪುಡಿ ಹಾಕೋದು, ಖಾರ ಎಲ್ಲ ಅದರಲ್ಲೇ ಇರುತ್ತೆ. ಅದೊಂದು ಸಾಂಬಾರು ಪುಡಿ ಅಂತಲೂ ಕರಿಬೋದು ಅಥವಾ ಕೂಟ್ ಪುಡಿ ಅಂತಲೂ ಕರೀತಾರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ. ಸೊ ಅದನ್ನು ಹಾಕಿ ಒಂದು 2 minutes ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲಿಂದ ನಾನು 1-2-3 ಸ್ಪೂನಷ್ಟು ವಾಟರ್ ಹಾಕ್ತೀನಿ, ಬಿಸಿನೀರು ಹಾಕ್ತೀನಿ. ಬಿಕಾಸ್ ತಣ್ಣೀರು ಹಾಕಿದ್ರೆ ಮತ್ತೆ ಅದು ಕುದಿಯೋಕ್ಕೆ ಒಂಥರ ಆಗಿಬಿಡುತ್ತೆ. ನಾನು ಬಿಸಿನೀರು ಹಾಕ್ತೀನಿ. ನಾದಿನಿ ಮಗಳು ಬಂದಿದ್ದರು. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೂ ಕೂಡ ನನ್ನ ಮಗಳು ಚಪ್ಪಲಿ ಹಾಕ್ಕೊಳ್ಲೇಬೇಕು ಅಂತ ಹಠ ಮಾಡ್ತಿದ್ದಕ್ಕೆ ಅವ್ರ ಅಕ್ಕ ಹಾಕ್ತಾ ಇದ್ದಾರೆ. ನಮ್ಮ ಅತ್ತೆ ಬೇರೆ ಏನೋ ಹೇಳ್ತಾ ಇದ್ದಾರೆ ಕೂಡ. ಕೇಳಿಸ್ಕೊಳ್ಳಿ. ಎಡು ಬಿದ್ದರೆ ರೂಢಿ ಏನಮ್ಮ ರೂಢಿ ಆಗುತ್ತೆ. ಎಡು ಬಿದ್ದಾಗ ನನ್ನ ಮಗಳು ಕ್ಯೂಟಾಗಿ ಪಕ್ಕದ ಮನೆ ಅಂಕಲ್ ಮನೆಗೆ ಹೋಗಿದ್ದಾರೆ. ಪಕ್ಕದ ಮನೆಗೆ ಹೋದಾಗ ಅಲ್ಲಿ ಮೀಸೆ ಎಲ್ಲ ಬಳ್ದು ಕಳಿಸಿದ್ದಾರೆ. ಸೊ ಕ್ಯೂಟಾಗಿತ್ತು ಅಂತ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅವಳು ತೋರಿಸ್ತಾ ಇದ್ದಾಳೆ ಏನದು ಅಂತ, ಏನೋ ಹೇಳ್ತಿದ್ದಾಳೆ. ಅವಳಿಗೆ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗ್ ಬೇಕೇ ಬೇಕು ಅಂತ ಕೂತ್ಬಿಟ್ಟಿದ್ಲು. ಯಾವ ಸಾಂಗ್ ಅಂತ ನೆಕ್ಸ್ಟ್ ಟೈಮ್ ಅವಳು ಡ್ಯಾನ್ಸ್ ಮಾಡಿದಾಗ ವಿತ್ ಸಾಂಗ್ ಜೊತೆಗೆ ನಾನು ಹೇಳ್ತೀನಿ ಯಾವ ಸಾಂಗ್ ಅವಳು ಕೇಳ್ತಾ ಇದ್ದಾಳೆ ಅಂತ. ಅದು ನಂಗೆ ಮಾತ್ರ ಅರ್ಥ ಆಗುತ್ತೆ, ನೀವು ಅದ್ರಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಸಬ್ಸ್ಕ್ರೈಬ್ ಆಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ನಮ್ಮ ಅತ್ತೆ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡೆ. ಇನ್ನೋಸೆಂಟಾಗಿ ಹೇಳಿದ್ದಾರೆ, ಯಾರು ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ಸೊ ಇವಾಗ ನನ್ನ ಮಗಳಿಗೆ ಚಪಾತಿ ಮಾಡಿಬಿಡೋಣ. ಟೈಮ್ ಬೇರೆ ಆಯಿತು, 8:15 ಏನೋ ಆಯಿತು. ನಾನು 8:30 ಒಳಗೆ ನಿನ್ನ ಮುಗಿಸ್ಬಿಡ್ತೇನೆ. ಸೊ ಆಟ ಆಡಿದಾಗ ಸ್ವಲ್ಪ ಆ್ಯಕ್ಟಿವಿಟಿ ಆಗುತ್ತೆ ಅಂತ. ಸೊ ಚಪಾತಿ ಮಾಡಿಬಿಡೋಣ ಅಂತ ಚಪಾತಿ ಮಾಡೋಕ್ಕೆ ಬಂದೆ. ಸೊ ಚಪಾತಿ ಮಾಡಿ ನಮ್ಮ ಅತ್ತೆ, ನಮ್ಮ ಮಾವ ಎಲ್ರಿಗೂ ಕೊಟ್ಬಿಟ್ಟು ಆಮೇಲಿಂದ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಊಟ ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಇನ್ನೂ ಮನೆಗೆ ಬಂದಿಲ್ಲ. ಟ್ರಾಫಿಕ್ ಬರೀ ರೀಸನ್ ಹೇಳಿದ್ರೆ ಏನಕ್ಕೆ ಲೇಟ್ ಅಂತ ಕೇಳಿದ್ರೆ ಟ್ರಾಫಿಕ್ ಅಂತ ಮಾತ್ರ ಹೇಳ್ತಾರೆ. ಮಧ್ಯದಲ್ಲಿ ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಆಗಿದೆ, ಏನು ಅಂದ್ಕೊಂಬೇಡಿ. ಓಕೆ, ನನ್ನ ಮಗಳು ಮಧ್ಯೆ ಬಂದು ತುಂಬ ತರಲೆ ಮಾಡ್ತಾಳೆ. ಎಷ್ಟು ತರಲೆ ಮಾಡ್ತಾಳೆ ಅಂದರೆ ನಂಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಅತ್ತೆನೂ ತುಂಬ ನೋಡ್ಕೊತಾರೆ, ಬಟ್ ಆದರೂ ಅಮ್ಮ ಅಂತ ಬರ್ತಾನೆ ಇರ್ತಾಳೆ. ಮಧ್ಯದಲ್ಲಿ ಆಯಿಲ್ ಬೇರೆ ಅದರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ಆಯಿಲ್ ಫಿಲ್ ಮಾಡಿಕೊಂಡೆ. ಆ ಕ್ಲಿಪ್ನ ನಾನು ತಗೊಳ್ಲಿಲ್ಲ.
ಸೊ ಆಯಿಲ್ ಫಿಲ್ ಮಾಡಿಕೊಂಡು ಇದು ಸ್ಪ್ರೇ ಬರುತ್ತೆ, ಆಯಿಲ್ ಸ್ಪ್ರೇ ಚಪಾತಿ ದೋಸೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಾವು ಒಂದು ಬಟ್ಲಿಟ್ಕೊಂಡು ಒಂದು ಸ್ಪೂನಲ್ಲಿ ಹಾಕಿದಾಗ ತುಂಬ ಡ್ರಾಪ್ಲೆಟ್ಸ್ ಎಲ್ಲ ಬಿದ್ದಿರುತ್ತೆ. ಬಟ್ ಇದರಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಲಿಂಕ್ನ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಓಕೆ, ಚಪಾತಿ ಇವಾಗ ನಮ್ಮ ಮಗಳದ್ದು ಆಯಿತು. ಕುತ್ಕೊಂಡು ತಿನ್ನಲ್ಲ ಅವಳೇ. ಚಪಾತಿ ಎಲ್ಲ ಆದರೆ ಅವಳೇ ತಿಂತಾಳೆ, ನಾನೇನು ತಿನ್ನಿಸ್ಬೇಕಾಗಿಲ್ಲ. ಚಪಾತಿ ದೋಸೆ ಇಡ್ಲಿ ರೊಟ್ಟಿ ಈ ಥರದ್ದಾದರೆ ಅವಳು ತಿಂತಾಳೆ. ಅನ್ನ ಅಂದರೆ ಮಾತ್ರ ಅವಳಿಗೆ ಇಷ್ಟನೇ ಇಲ್ಲ. ಅನ್ನ ಸಾಂಬಾರು ಮಾಡಿದಾಗ ತುಂಬ ಕಾಟ ಕೊಡ್ತಾಳೆ ಊಟ ಮಾಡೋಕ್ಕೆ. ಸೊ ನಾನು ಆಲ್ಮೋಸ್ಟ್ ಸ್ವಲ್ಪ ದೋಸೆ ಇಡ್ಲಿನ ಜಾಸ್ತಿ ಮಾಡ್ತೀನಿ ಮನೆಯಲ್ಲಿ. ನಾನು ಚಪಾತಿಗೆ ನಾನು ಮೊಟ್ಟೆ ಕೂಡ ಹಾಕಿ ಕೊಡ್ತೀನಿ. ಬಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಮೊಟ್ಟೆ ಹಾಕಿಲ್ಲ. ಬೇರೆ ದಿನ ಏನಾದರೂ ಮಾಡಿದಾಗ ನಾನು ಮೊಟ್ಟೆ ಹಾಕಿ ಎಲ್ಲ ಕೊಡ್ತೀನಿ. ಅದು ಚಪಾತಿನೂ ತಿಂದಂಗೆ ಆಗುತ್ತೆ, ಮೊಟ್ಟೆನೂ ತಿಂದಂಗೆ ಆಗುತ್ತೆ ಅಂತ. ಸೊ ನಮ್ಮ ಅತ್ತೆಗೆ ಫಸ್ಟ್ ಹೋಗಿ ನಾನು ಊಟ ಕೊಡ್ತಿದ್ದೀನಿ. ಬಿಕಾಸ್ ಅವ್ರು ಟ್ಯಾಬ್ಲೆಟ್ ತೊಗೋತಾರೆ, ಶುಗರ್ ಟ್ಯಾಬ್ಲೆಟ್ಸ್. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಊಟ ಕೊಟ್ಟೆ. ಇವಾಗ ನಮ್ಮ ಮಾವಂಗೆ ನಾನು ಕೊಡಬೇಕು ಅಂತ ನಾನು ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಾವಗೆ 1-2 ಚಪಾತಿ ಆದಮೇಲೆ ನಮ್ಮ ಮಾವಂಗೆ ಕೊಡ್ತೀನಿ. ಸೊ ಇವತ್ತು ಏನು ಅಡುಗೆ ಮಾಡಬೇಕು ಅಂದ್ಕೊಂಡು ಫೈನಲಿ ನಾನು ಚಪಾತಿ ಟೊಮೆಟೊ ಗೊಜ್ಜೆ ಮಾಡಿಬಿಟ್ಟೆ. ಚಪಾತಿ ರಾತ್ರಿ ಹೊತ್ತು ಮಾಡಿದ್ರೇ ಬೆಟರ್. ನನಗೆ ಮಾರ್ನಿಂಗ್ ಹೊತ್ತು ಟೈಮೇ ಸಾಗಲ್ಲ. ಮಾರ್ನಿಂಗ್ ಹೊತ್ತು ಬಾಗಿಲು ತೊಳಿಬೇಕು, ಅವಳಿಗೆ ಸ್ನಾನ ಮಾಡಿಸ್ಬೇಕು, ಹೆಲ್ಪ್ ಬರ್ತಾರೆ ನಮ್ಮ ಮನೆಗೆ ನೆಲ ಒರೆಸೋಕ್ಕೆ ಕಸ ಗುಡಿಸೋಕ್ಕೆ. ಬಟ್ ಆದರೂ ಮಕ್ಕಳಿರೋ ಮನೆಯಲ್ಲಿ ತುಂಬ ಕೆಲಸ ಅಂತ ಫೀಲ್ ಆಗುತ್ತೆ. ಹಸ್ಬೆಂಡ್ ಮನೆಗೆ ಬಂದರು. ಸೊ ಮಸಾಲೆ ಪುರಿ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಅದಕ್ಕೇ ಮಸಾಲೆ ಪುರಿ ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಇಲ್ಲ ನಮ್ಮ ಮನೆಗೆ ನಿಯರೆಸ್ಟ್ ಇದೆ ಮಸಾಲೆ ಪುರಿ ಅಂಗಡಿ. ಸೊ ಹೋಗ್ತಾಯಿದ್ದೀವಿ. ಕೊಡಿ ಬ್ಲ್ಯಾಂಕೆಟ್ ಕೊಡಿ. ಹಾಯ್ ಹೇಳಿ ಎಲ್ರಿಗೂ. ಹಾಯ್ 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 ಹೇಳ್ರಾ? ಯಾಕೋ ನಾನು ಹೇಳೋದು ಹಾಯ್ ಹಾಯ್ ಹೇಳಿ. ಪುರಿ ನಾವು ರೆಗ್ಯುಲರಾಗಿ ಇಲ್ಲೇ ಬಂದು ನಾವು ತಿನ್ನೋದು. ರೆಗ್ಯುಲರ್ ಅಂದರೆ ನಂಗೆ ಬೇಕು ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವು ಇಲ್ಲೇ ಹೋಗೋದು. ಅವಳು ಕುತ್ಕೋಬೇಕು ಅಂತ ಅಂದಾಗ ನಾನು ನೀನೇ ಕುತ್ಕೋ ಅಂತ ಹೇಳಿ ಟ್ರೈ ಮಾಡಿಸ್ತಿದ್ದೆ. ಅವ್ರ ಅಪ್ಪ ಬಂದ ಅಷ್ಟೊತ್ತಿಗೆ ಅವರೇ ಕೂರಿಸ್ಬಿಟ್ರು. ತುಂಬ ಪ್ರೊಟೆಕ್ಟಿವ್ ಮಗಳನ್ನ ಕಂಡ್ರೆ ನಾನು ಸ್ವಲ್ಪ ಇಂಡಿಪೆಂಡೆನ್ಸಿ ಇರಲಿ ಅಂತ ನಾನು ಟ್ರೈ ಮಾಡ್ತೀನಿ. ಅವ್ರು ಹಾಗೆ ಬಿಡಲ್ಲ. ಅವಳನ್ನು ಬಿದ್ದೋಗ್ತಾಳೆ, ಗಾಯ ಆಗುತ್ತೆ ಬಿದ್ದರೆ ಅಂತ ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿಬಿಡ್ತಾರೆ. ಪ್ರೊಟೆಕ್ಟಿವ್ ಅಲ್ಲ, ಓವರ್ ಪ್ರೊಟೆಕ್ಟಿವ್ ಆಗಿಬಿಡ್ತಾರೆ ಅವಳ ಹತ್ರ. ಅವಳು ನನಗೂ ಬೇಕು ಅಂತಿದ್ಲು. ಅವಳಲ್ಲಿ ಬಟಾಣಿ ತಿಂತಾಳೆ ಮಸಾಲೆ ಪುರಿನಲ್ಲಿ. ಜಾಸ್ತಿ ಔಟ್ಸೈಡ್ ಫುಡ್ ನಾನು ಅವಳಿಗೆ ಕೊಡಲ್ಲ. ರೇರಾಗಿ ಅವತ್ತಾದರೂ ಒಂದೊಂದು ದಿನ ಈ ಥರ ಮಸಾಲೆ ಪುರಿ ಈ ಥರದಲ್ಲಿ ನಾನು ಬಟಾಣಿ ಈ ಥರದ ಕೊಡ್ತೀನಿ ಅಷ್ಟೇ. ಅವಳು ಕೇಳ್ತಾ ಇದ್ಲಲ್ಲ ಅಂತ ನಾನು ಕೊಟ್ಟೆ. ಅವಳು ಊಟ ಆದಮೇಲೆ ಜಾಸ್ತಿ ಏನೂ ತಿನ್ನಲ್ಲ. ಔಟ್ಸೈಡ್ ಫುಡ್ ಅಂತಲೇ ಅಲ್ಲ, ಒಂದು ಸತಿ ಊಟ ಆದಮೇಲೆ ಬೇರೆ ಏನೂ ತಿನ್ನಲ್ಲ ಅವಳು. ಸೊ ಬ್ಯಾಕ್ ಟು ಹೋಮ್ ಮನೆಗೆ ಬರ್ತಾಯಿದ್ವಿ ಮಸಾಲೆ ಪುರಿ ತಿಂದ್ಕೊಂಡು. ನೋಡಿ ನಮ್ಮ ಏರಿಯಾ ಫುಲ್ ಲೈಟಿಂಗ್ಸ್ ಆಗಿಬಿಟ್ಟಿದೆ, ಜಿಗಿ ಫೀಲ್ ಆಗ್ತಿದೆ. ಯಾಕೆ ಅಂದರೆ ನಮ್ಮ ಏರಿಯಾದಲ್ಲಿ ದೇವ್ರನ್ನ ಕರೆಸ್ತಾ ಇದ್ದಾರೆ, ಅದಕ್ಕೋಸ್ಕರ ಆ ವಿಡಿಯೋಸ್ನು ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ದೇವ್ರು ಬರೋದು, ರೆಡಿ ಆಗೋದು ಎಲ್ಲನೂ. ಓಕೆ, ಮನೆಗೆ ಬಂದಮೇಲೆ ನಾನು ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಚಪಾತಿ ಮಾಡ್ಕೊತಾ ಇದ್ದೀವಿ. ಸೊ ನಾನು ಚಪಾತಿ ಮಾಡ್ತಿದ್ದೆ, ಅವ್ರು ಅದನ್ನು ಸುಡ್ತಾಯಿದ್ರು. ಸೊ ಸುಡ್ತಾ ಇರಬೇಕಾದಾಗ ನಾನು ಸ್ವಲ್ಪ ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಪಾತ್ರೆ ತೊಳ್ಕೊಳ್ಳೋದು ಎಲ್ಲ ಮುಗಿಸ್ಕೊತಾ ಇದ್ದೆ. ಸೊ ಅವಾಗ ನಾನು ಸ್ವಲ್ಪ ಬೇಗ ಮಲ್ಕೋಬೋದು. ಇವತ್ತು ಅವ್ರು ತುಂಬ ಲೇಟಾಗಿ ಬಂದರು. ಯಾಕೆಂದರೆ ಸ್ವಲ್ಪ ಕೇಕ್ ಆರ್ಡರ್ ಕೊಡೋದಿದೆ ಅವಳ ಬರ್ಡೇಗೆ. ಸೊ ಅದ್ರ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ಅಂತ ಅಲ್ಲಿ ಹೋಗಿದ್ರು. ಸೊ ಅಲ್ಲಿ ಸ್ವಲ್ಪ ಕೇಕ್ ಡಿಸೈನ್ಸ್ ಎಲ್ಲ ತಿಳ್ಕೊಂಡು ಬಂದಿದ್ದಾರೆ, ಫೋಟೋಸ್ ತಂದಿದ್ದಾರೆ, ಈ ಫ್ಲೇವರ್ಸ್ ಯಾವ ಫ್ಲೇವರ್ ಸಿಗುತ್ತೆ ಅನ್ನೋ ಲಿಸ್ಟ್ ತಂದಿದ್ದಾರೆ. ಸೊ ನಾವು ಅವರಿಬ್ಬರು ಕುತ್ಕೊಂಡು ಡಿಸೈಡ್ ಮಾಡಿ ಅವಳ ಬರ್ತಡೇ ಥೀಮ್ ಪ್ರಕಾರ ಕೇಕ್ನ ನಾನು ಆರ್ಡರ್ ಕೊಡಬೇಕಾಗಿದೆ. ಸೊ ಅಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಈ ಥರ ಎಲ್ಲ ಆಗುತ್ತೆ ಬರ್ಡೇ ಹತ್ರ ಬರ್ತಾ. ಸೊ ನಾನು ಪಾತ್ರೆ ಎಲ್ಲ ತೊಳ್ಕೊಂಡೆ, ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ. ಆ್ಯಕ್ಚುಲಿ ಈ ಒಂದು ಪಾಯಿಂಟ್ ನಾನು ಕಲ್ತಿರೋದು ನಮ್ಮಮ್ಮಯಿಂದ. ನಮ್ಮಪ್ಪ ಎಷ್ಟೇ ಲೇಟಾಗಿ ಬರಲಿ, ನಮ್ಮಮ್ಮ ಅಪ್ಪ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ರು. ಅವ್ರಿಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ನಾವು ಊಟ ಮಾಡೋ ಸಮಯ. ಮಗಳು ಅವ್ರ ತಾತ ಹೆಂಗೆ ವಾಕ್ ಮಾಡ್ತಾರೆ ಅಂತ ಇಮಿಟೇಟ್ ಮಾಡ್ತಿದ್ದಾರೆ.
11 ಗಂಟೆ ಆದರೂ ಮಲಗಿಲ್ಲ. ಇವಳು ಎನರ್ಜಿ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. ನಿಮ್ಮ ಎನರ್ಜಿ ಸ್ವಲ್ಪ ಅದಕ್ಕೆ ಕೊಡ್ತೀರಾ ಮಗನೇ? ಕೊಡ್ತೀರಾ? ಕೊಡಲ್ವಾ? ಎಷ್ಟು ಎನರ್ಜಿನಾ? ಬೆಳಿಗ್ಗೆಯಿಂದ ಆಟಾಡ್ತಿರ್ತಾಳೆ. ಎಷ್ಟು ಆಟಾಡ್ತೀರಾ ನೀವು? ಹಾಯ್ ಹೇಳಿ. ಮುತ್ತ ಕೊಡಿ ಪ್ಲೇನ್ಗೆ. ಮಗನ ಕಣ್ಣಲ್ಲಿರೋದು ಕಣ್ಣು ಮೂಗು, ನಾಲ್ಗೆ, ಅಲ್ಲು, ಕೈಯಲ್ಲಿ ಕೈ ಕಣ್ಣ ಮಲಗಿಸೋಣ ಅಂತ ಕರ್ಕೊಂಡ್ಬಂದೆ. ಸೊ ಮಲಗಿಸ್ಬೇಕು ಇವಾಗ. ಸೊ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ. ಓಕೆ, ನಾನು ಹೊಸ ಚಾನಲ್ ಇದೆ ಇದು. ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ತಿದ್ಕೊತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು.